ಹಾಯ್ ಗೈಸ್, ವೆಲ್ಕಮ್ ಟು ಸೋನು ಶರಣ್ ವ್ಲಾಗ್ಸ್. ಫಸ್ಟ್ ಆಫ್ ಆಲ್ ಇವತ್ತು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಈಡೇರಲಿ. ಇವತ್ತು ನಂಗೆ ಹುಷಾರಿಲ್ಲದೆ ಇರೋ ರೀಸನ್ ನಾವು ಏನೂ ಸೆಲೆಬ್ರೇಷನ್ ಮಾಡಲಿಲ್ಲ. ಏನೇನೋ ಪ್ಲ್ಯಾನ್ ಇತ್ತು, ಎಲ್ಲೂ ಹೋಗೋಕ್ಕಾಗಿಲ್ಲ. ಬಟ್ ನಮ್ಮ ಅಣ್ಣ ನೆನ್ನೆ ನೈಟ್ ಕೇಕ್ ತಂದಿದ್ರು, ಕಟ್ ಮಾಡಿದ್ವಿ ಅಷ್ಟೇ. ಅದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ. ಅದಕ್ಕೆ ಇವತ್ತು ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು, ಇವಾಗ ಆಲ್ರೆಡಿ ಈವ್ನಿಂಗ್ ಆಗಿದೆ. ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಇಲ್ಲಿ ಮಲ್ಲೇಶ್ವರಮಲ್ಲಿ ನಮ್ಮ ಅತ್ತೆ ಮಾವ ಇದ್ದಾರೆ, ಇನ್ನೊಬ್ಬರು ಅಂದರೆ ಶರಣ್ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಅಲ್ಲಿ ಸ್ವಲ್ಪ ಮಲ್ಲೇಶ್ವರಮಲ್ಲಿ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಯಾಕ್ರಿ ಸೌಂದರ್ಯ ಅವರೇ ಕೇಕ್ ಕಟ್ ಮಾಡಿದೆ? ಈ ಥರ ಹೊಸ ವರ್ಷದ ನಿಂಬೆಹಣ್ಣು ಥರ ಮಾಡ್ಕೊಂಡ್ಬಿಟ್ಟಿದ್ರ ಮುಖನ. ನನಗೆ ಹುಷಾರಿಲ್ಲ ಗೈಸ್. ಇಲ್ಲಿ ನೋಡ್ಕೊಂಡು ಮಾತಾಡಿ, ಇಲ್ಲಿ ಕ್ಯಾಮ್ರಾ ನೋಡಿಕೊಂಡು ಎಲ್ಲೋ ನೋಡ್ಕೊಂಡು ಮಾತಾಡ್ತಿದ್ದೀರಾ. ಕಟ್ ಮಾಡಿ ಕೇಕು ಸೌಂದರ್ಯ ಅವರೇ, ಕೈಲೇ ಹಿಡ್ಕೊಂಡು ಕಟ್ ಮಾಡಿ. ನಿಮ್ಮಲ್ಲ ಟ್ಯಾಲೆಂಟ್ ಇದೆ. ಕೈ ನೋಡಿ ಫ್ರೆಂಡ್ಸ್, ಯಾವ ಥರ ತೋರಿಸ್ತವ್ರೆ. ಪೇಷಂಟ್ ಕೇಳಿ ಹೊಸ ವರ್ಷ ಚೆನ್ನಾಗಿರ್ಲಿ ಅಂತ. ಅದು ಮಾತ್ರ ನುಂಗಕ್ಕೆ ವಾಮಿಟ್ ಸ್ಟಾಪ್ ಆಗಿತ್ತಲ್ಲ, ಅದಕ್ಕೆ ನುಂಗಲಿಲ್ಲ. ಒಂದೇ ಸಲ ಹೇಳಿಬೇಕು. ಹ್ಯಾಪಿ ನ್ಯೂ ಇಯರ್ ಸೌಂದರ್ಯ. ಈ ವರ್ಷ ಅನ್ಕೊಂಡಿರೋದೆಲ್ಲ ಫುಲ್ಫಿಲ್ ಆಗಲಿ. ನಿನ್ನ ಯೂಟ್ಯೂಬ್ ಚಾನಲು ಇದೇ ಥರ ಸಿಹಿ ಆಗಿರಲಿ. ಸಿಹಿ ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಸ್ವಲ್ಪ ಕಿವಿ ಮಂದ, ಯಾವಾಗಲೂ ಸಿಸ್ಟಮ್ ಮುಂದೆ ಇರ್ತಾಳೆ, ಅರ್ಥ ಮಾಡ್ಕೊಳ್ಳಿ. ನೋಡಿ ಕೇಕ್ ಮಾಡ್ತಾಳಲ್ಲ ಫ್ರೆಂಡ್. ತಿನ್ನ ಹಂಗಿದ್ದಿದ್ರೆ ಈ 1/4 kg ಕೇಕ್ ಎಲ್ಲ ಉಡಾಯಿಸ್ಬಿಟ್ರು. ನಮ್ಮ ಅಣ್ಣ ರೆಡಿ ಆಗಕ್ಕೆ ಹೋಗೋನೆ ಫ್ರೆಂಡ್ಸ್. ಬರಲಿ, ಅವನು ವಿಡಿಯೋ ಮಾಡೋಣ. ತಿನ್ನು ಹೋಗ್ಲಿ, ತಿನ್ನು, ಏನಾಗದ ತಿನ್ನು. ನಾನು ಇದ್ದೀನಿ, ನಾಳೆ ರಜಾ ಇದೆ, ವೀಕ್ ಆಫ್. ಇರಲಿ ತಿನ್ನು. ನಮ್ಮ ಅಣ್ಣ ನೋಡಿ, ಪೈಲ್ವಾನ್ ಚಿಕನ. ಕಮ್ಮಿಯರ್ ಬ್ರದರ್ ನೋಡಿ, ಟೈಮ್ ಎಷ್ಟೊತ್ತಾಗೈತೆ. ಬಂದು ಜಾಯ್ನ್ ಆಗ್ತಿದ್ದಾರೆ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್, ಕ್ಯಾಮ್ರಾದಲ್ಲಿ ಮುಖ ತೋರ್ಸಕ್ಕೆ ಇದು ಮಾಡ್ತೀನಿ. ಯಾವ ಆಟ ಆಡ್ತಾವೆ ನೋಡಿ ಫ್ರೆಂಡ್ಸ್. ನೀನು ಅನ್ಕೊಂಡಿದ್ದೀರ ಹಂಗೆ 50 ಸೀಟರ್ ಬಸ್ ಬರಲಿ ಬ್ರದರ್ ಈ ವರ್ಷ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಥ್ಯಾಂಕ್ಸ್ ಅಂತ ಒಂದು ಮಾತಾಡಲ್ಲ ನೋಡಿ. ಅವಳ ಒಂಟೆ ಥರ ನಿಂತ್ಬಿಟ್ಟವಳೆ. ಓ ನನಗೋಸ್ಕರ ಬಂದೆ ನಾವು ಪೂಜೆ ಮಾಡ್ತೇವೆ. ನಮ್ಮ ಬಾಸ್ ಹೊಸ ವರ್ಷದ ಪೂಜೆ ಫುಲ್ ಸಿಂಪಲಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಹೊಸ ವರ್ಷ ಕ್ಯಾಲೆಂಡರ್ಗೆ, ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಯಾಕಂದರೆ ನಾವು ರೈತನ ಮಕ್ಕಳು. ನಮ್ಮ ಹೆಂಗಸ್ರಿಗೆ ತುಮಕೂರಲ್ಲಿ ಹೇಳೋಕ್ಕಾಗದಿರೋಷ್ಟು ಜಮೀನಿದೆ. ಬಟ್ ಆದರೆ ಅವ್ರು ನೋಡಿ ಎಷ್ಟು ಸಿಂಪಲ್ ಆಗಿದೆ. ಆ ಥರ ಹೇಳ್ತಾ ಇರೋದಕ್ಕೆ ಸ್ಮೈಲ್ ಮಾಡ್ಸೋದು ಪೂಜೆ ಮಾಡುವಾಗ. ಫುಲ್ ಕ್ಲೀನಾಗಿದೆ. ಯಾಕೆ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಅಂದರೆ, ನಮ್ಮ ಮನೆಯವರಿಗೆ ಹುಷಾರಿಲ್ಲ ಮೀನ್ ಫುಡ್ ಪಾಯ್ಸನ್ ಥರ ಆಗಿಬಿಟ್ಟಿದೆ. ಸೊ ಅದಕ್ಕೆ ಜಾಸ್ತಿ ಗ್ರ್ಯಾಂಡಾಗೇನು ಮಾಡಿಲ್ಲ, ಆದಷ್ಟು ಸಿಂಪಲಾಗಿ ಮುಗಿಸಿದ್ದಾರೆ. ನೋಡಿ, ನನ್ನ ಹೆಂಡತಿಗೆ ಹೊಸ ವರ್ಷದ್ದು ಉಡುಗೊರೆ ಕೊಡೋಣ, ವೆಯ್ಟ್ ಮಾಡಿಲ್ಲ ಫ್ರೆಂಡ್ಸ್. ಸೊ ಇದಲ್ಲ, ನಿಮಗೂ ಸರ್ಪ್ರೈಸ್.
ಹಿಂಗೆ ಕೂತವಳು. ನಾನು ಇವತ್ತು ಜಿಮ್ಗೆ ಹೋಗ್ಬೇಡ ಅಂತಂದ್ರೂ ಇಲ್ಲ ಹೋಗ್ಲೇಬೇಕು ಅಂತ ಜಗಳ ಮಾಡ್ಕೊಂಡು ಹೋದ್ರು. ವಾಚು ನನ್ನ ಹೆಂಡತಿಗೆ ಈ ಥರ ಗಿಫ್ಟ್ ಕೊಡ್ತೀರಾ, ಮುಖ ಹಂಗೆ ಟೊಮೊಟೊ ಥರ ಆಗ್ಬಿಡುತ್ತೆ. ನಾನು ಆ್ಯಕ್ಚುಲಿ ಗಿಫ್ಟ್ ಕೊಡಬೇಕು, ವಾಚೆ ಗಿಫ್ಟ್ ಕೊಡಬೇಕು ಅಂತ ಇದ್ದೆ. ಬಟ್ ನನಗೆ ನಿನ್ನೆಯಿಂದ ಫುಡ್ ಪಾಯ್ಸನ್ ಆಗಿ ಹುಷಾರಿಲ್ಲದೆ ಇರೋ ರೀಸನ್ ನಾನು ಎಲ್ಲೂ ಆಚೆ ಹೋಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕೊಡ್ತೀನಿ. ಚೆನ್ನಾಗಿದೆ. ನನ್ನ ಹತ್ರ ಅಷ್ಟೊಂದು ವಾಚ್ ಕಲೆಕ್ಷನ್ಸ್ ಇಲ್ಲ. ಒಂದು ನನಗೆ ಸೀಕ್ರೆಟ್ ಸ್ಯಾಂಟಾದಲ್ಲೇ ನಮ್ಮ ಮ್ಯಾನೇಜರ್ ಒಂದು ವಾಚ್ ಕೊಟ್ಟಿದ್ರು, ಆದರೆ ಅದು ಟ್ರೆಡಿಷ್ನಲ್ ವೇರ್ಗೆ ಅಷ್ಟೇ ಯೂಸ್ ಆಗುತ್ತೆ. ಇನ್ನೊಂದು ನಮ್ಮ ಟ್ರೈನರ್ ಒಂದು ವಾಚ್ ಕೊಟ್ಟಿದ್ರು, ಅದೊಂದು ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನಗೆ ಓಕೆ ಆಯ್ತು. ಇವಾಗ ನಾನು ಕೊಟ್ಟಿರೋದು ವೇರ್ ಮಾಡಿ ಹಾಕೋದು ಸೋ ಮಚ್. ಹೇಗಿದೆ ಹೇಳು. ಈ ನಿಮ್ಮ ಸೈಜಿಗೆ ಏನಾದರೂ ಕಟ್ ಮಾಡಿಸ್ಬಿಟ್ಟು ತಗೊಂಬಂದ್ರ? ಅದೇ ಥರನೇ ಇರಬೇಕು, ಸ್ವಲ್ಪ ಲೂಸು ಬಟ್ ಓಕೆ. ನೋಡಿ ಹೆಣ್ಮಕ್ಳಿಗೆ ಎಷ್ಟು ತಮ್ಮ ಕೊಟ್ಟರು ಅದ್ರಲ್ಲಿ ಏನಾದ್ರು ಒಂದು ಇಲ್ಲ ಚೆನ್ನಾಗಿದೆ. ಒಂದು ಲಿಂಕ್ ಕಟ್ ಮಾಡಿಸ್ಬೇಕಂತ ಹೇಳಿದೆ ಅಷ್ಟೆ. ನೋಡಿ ಗೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಬನ್ನಿ ಫ್ರೆಂಡ್ಸ್, ಲೇಟ್ ಆಗ್ತೈತೆ, ಅಲ್ಲಿ ಹೋಗೋಣ, ಎಂಜಾಯ್ ಮಾಡೋಣ. ಫ್ಲಿಪ್ಕಾರ್ಟಲ್ಲಿ ಏನೋ ಒಂದು ಆರ್ಡರ್ ಮಾಡಿದ್ವಿ, ಇವಾಗ ಬಂದಿದೆ ನೋಡಿ ಗೈಸ್ ಪಾರ್ಸಲ್. ಆರ್ಡರ್ ಟೈಮಲ್ಲಿ ನೋಡಿ ನಾವಿವತ್ತು 2 ವೀಲರ್ ನ್ಯೂ ಇಯರ್ಗಲ್ಲ, 1 ವರ್ಷ ಹೊಸ ವರ್ಷ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಅತ್ತೆ ನೋಡಿ ಗೈಸ್ ಪಾಯಸ ಮಾಡಿ. ನಮ್ಮ ಆಫೀಸಲ್ಲಿ ಒಬ್ಬ ಅಕ್ಕ ಹೇಳ್ತಾ ಇದ್ರು, ನಿಮ್ಮ ಅದಕ್ಕೆ ತುಂಬಾ ಚೆನ್ನಾಗಿದೆ ಅಂತ. ನನ್ನ ಮಾಡ್ಬಿಡಿ, ಏನಾದ್ರು ಇನ್ನೊಂದ್ಸಲ ಹೇಳು. ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ರು. ಯಾರವ್ರ ಫೋಟೋ ತೋರಿಸು, ನನಗೆ ಖುಷಿ ಆಗೋಯ್ತು. ನಮ್ಮ ಹಸ್ಬೆಂಡ್ ನೋಡಿ ಹುರ್ಕೋಕ್ ಕೂತಿದ್ದಾರೆ. ಪೂರ್ಣಿಮಾ ಅಂದ್ರೆ ಅವ್ರಿಗೆ ಸಜೆಷನ್ ಬಂದಿತ್ತಂತೆ, ನಾನು ಫಾಲೋ ಮಾಡ್ತಾ ಇದೀನಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ನೋಡ್ಬಿಟ್ಟು ನಿಮ್ಮ ಅದಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಕಣೆ ಶರಣ್ ಹೆಂಡ್ತಿ ಅಂತ ಹೇಳ್ತಾ ಇದ್ರು. ಖುಷಿ ಆಗೋಯ್ತು ನನಗೆ. ಸ್ವೀಟ್ ಗೊತ್ತಾ, ಆ ಜಾಗದಾಗ ಪ್ರೆಸ್ ಮಾಡಿ ಮೇಲಕ್ಕೆ. ಓಕೆ, ಆ ವಿಡಿಯೋದಲ್ಲಿ ನೋಡ್ಬಿಟ್ಟು ಎಲ್ಲರೂ ಎಂತ ಗೈಯಾಳಿ ಅಣ್ಣನ್ಗೆ ತೊಡ್ಕೊಟ್ಟು ಕರಿತಾಳೆ ಅನ್ಕೊಂಡ್ಬಿಟ್ರೆ ಜನ. ಮುದ್ದೆ, ನಾಟಿ ಕೋಳಿ, ಚಿಕನ್ ಸಾಂಬಾರ್, ಇಡ್ಲಿ, ಬಿರಿಯಾನಿ ಮಾಡಿದ್ದು ಇವಳಲ್ಲ, ಗ್ಯಾರಂಟಿ ಅಲ್ಲ. ಅಷ್ಟೆಲ್ಲ ಸೀನೇ ಇಲ್ಲ. ಇನ್ ಬಗ ಬಾಯ್. ಎಲ್ಲೋದ್ಲಿ ಇವಳು? ಅವಳು ಇನ್ನೂ ಬಂದಿಲ್ಲ. ಮನೆಗೆ ಬಂದು ಗೈಸ್, ಆವಾಗಲೇ ಒಂದು ಪಾರ್ಸಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ಅರ್ಜೆಂಟ್ ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾಯಿ ನೋಡ್ರಿ ಎಷ್ಟೊಂದು ಮರಿ ಹಾಕ್ಬಿಟ್ಟೈತೆ. ನೋಡಿ ಗೈಸ್, ನನ್ನ ಹಸ್ಬೆಂಡು ಲೆಮನ್ ಜ್ಯೂಸೇ ಬೇಕು ಅಂದರು, ಅದಕ್ಕೆ ಮಾಡಿದ್ದೀನಿ. ಇದು ಬ್ಲ್ಯಾಕಾಗಿರೋದು ಏನಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟ್ ಹಾಕಿದ್ದೀನಿ. ನನಗೂ ಕೋಲ್ಡ್ ಆಗಿದೆ, ಅವ್ರಿಗೂ ಸ್ವಲ್ಪ ಕೋಲ್ಡು, ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಸೋನು ಶರಣ್ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್.